ನಮಸ್ಕಾರ ವೀಕ್ಷಕರ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ, ರೌಡಿ ವರ್ಸಸ್ ಪೊಲೀಸ್. ಬೆಂಗಳೂರಿನ ವಿದ್ಯಾರಣ್ಯಪುರ ಠಾಣೆ ಪೊಲೀಸರ ವಿರುದ್ಧ ರೌಡಿ ಶೀಟರ್ ಒಬ್ಬನ ಕುಟುಂಬ ದೌರ್ಜನ್ಯ ಎಸಗಿರು ಆರೋಪ ಮಾಡಿದೆ. ಇತ್ತೀಚೆಗಷ್ಟೇ ಜೈಲಿನಿಂದ ಹೊರಬಂದಿದ್ದವನ ಏಕಾಏಕಿ ಪೊಲೀಸ್ ಠಾಣೆಗೆ ಕರೆದೊಯ್ಯಲು 20ಕ್ಕೂ ಹೆಚ್ಚು ಸಿಬ್ಬಂದಿ ಬಂದಿದ್ರು ಅಂತ ಆತನ ಕುಟುಂಬಸ್ಥರು ಆರೋಪಿಸಿದ್ದು, ಈ ಕುರಿತ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಆಗ ಏನೇನು ಹೈಡ್ರಾಮಾ ನಡೆದಿದೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ, ನೋಡಿ. ನಮಗೆ ಸಾಕಾಗ್ಬಿಟ್ಟಿದೆ. ಮನೆ ಮುಂದೆ ನೆರೆದಿರೋ ಪೊಲೀಸರು ಕುಟುಂಬಸ್ಥರ ನಡುವೆ ತಳ್ಳಾಟ, ನೂಕಾಟ. ಈಗಲೇ ಸ್ಟೇಷನ್ಗೆ ಬಾ ಅಂತ ಒತ್ತಾಯಿಸ್ತಿರೋ ಪೊಲೀಸರು, ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತಿರೋ ರೌಡಿ ಶೀಟರ್, ಅವನನ್ನ ಈಗಲೇ ಕಳಿಸಲ್ಲ ಅಂತ ಹಠಕ್ಕೆ ಬಿದ್ದಿರೋ ಕುಟುಂಬಸ್ಥರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಿದ್ಯಾರಣ್ಯಪುರ ಠಾಣೆಯ ದೊಡ್ಡ ಬೊಮ್ಮಸಂದ್ರದ ಭೈರಪ್ಪ ಗಾರ್ಡನ್ ನಿವಾಸಿ ರೌಡಿ ಶೀಟರ್ ಪ್ರಸಾದ್ ಮನೆ ಎದುರು. ಜೈಲಿಂದ ರಿಲೀಸ್ ಆಗಿ ಬಂದಿದ್ದವನ ಮೇಲೆ ದೌರ್ಜನ್ಯ. ಪೊಲೀಸರ ವಿರುದ್ಧ ರೌಡಿ ಶೀಟರ್ ಪ್ರಸಾದ್ ಆರೋಪ. ಅಲ್ಲಿರುವ ವ್ಯಕ್ತಿಯ ಹೆಸರು ಪ್ರಸಾದ್ ಅಂತ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ರೌಡಿ ಶೀಟರ್. ಈತನ ವಿರುದ್ಧ ವಿದ್ಯಾರಣ್ಯಪುರದಲ್ಲಿ ಮಾತ್ರವೇ ಅಲ್ಲ, ಬೇರೆ ಠಾಣೆಗಳಲ್ಲೂ ಹಲವು ಕೇಸ್ಗಳಿವೆ. ಕೊಲೆ, ಡಕಾಯಿತಿ ಕೇಸ್ಗಳು ದಾಖಲಾಗಿವೆ. ಡಕಾಯಿತಿ ಪ್ರಕರಣದಲ್ಲಿ ಈ ಪ್ರಸಾದ್ 2 ವರ್ಷ 3 ತಿಂಗಳು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿದಿದ್ದಾನೆ. ಇದಾದ ಬಳಿಕ ಅಕ್ಟೋಬರ್ 17ರಂದು ಜಾಮೀನು ಪಡೆದು ಜೈಲಿಂದ ರಿಲೀಸ್ ಆಗಿದ್ದ. ಹೀಗೆ ರಿಲೀಸ್ ಆಗಿ ಬಂದಿದ್ದವನ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ ಅಂತ ಪ್ರಸಾದ್ ಆರೋಪ ಮಾಡಿದ್ದಾನೆ. ಮನೆ ಮುಂದೆ ಬಂದು ಪೊಲೀಸರು ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸುತ್ತಿದ್ದಾನೆ. ಜೈಲಿಂದ ಬಂದು ಸ್ನಾನ ಮಾಡಲು ಕೂಡ ಬಿಡಲಿಲ್ಲ. ರೌಡಿ ಶೀಟರ್ ಮನೆ ಬಳಿ ನಡೆದಿತ್ತು ದೊಡ್ಡ ಹೈಡ್ರಾಮಾ. 3 ತಿಂಗಳು ಜೈಲಿನ ಸರಳುಗಳ ಹಿಂದೆ ಇದ್ದ ಪ್ರಸಾದ್ ಆಗಸ್ಟೇ ರಿಲೀಸ್ ಆಗಿದ್ದ. ರಿಲೀಸ್ ಆದ ಬಳಿಕ ನೇರವಾಗಿ ಭೈರಪ್ಪ ಗಾರ್ಡನ್ ಮನೆಗೆ ಬಂದಿದ್ದಾನೆ. ಎಷ್ಟು ದಿನ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದ್ದೇನೆ, ಈಗಷ್ಟೇ ಬಿಡುಗಡೆಯಾಗಿದ್ದೇನೆ, ಇನ್ಮೇಲಾದ್ರೂ ಮನೆಯಲ್ಲಿ ನೆಮ್ಮದಿಯಾಗಿ ಇರೋಣ ಅಂತ ಭಾವಿಸಿ ಸ್ನಾನ ಮಾಡಿ ಮಲಗೋಣ ಅಂತ ಬಾತ್ರೂಮ್ಗೆ ಹೋಗಿದ್ದ. ಈ ವೇಳೆ ಏಕಾಏಕಿ ಆತನ ಮನೆ ಬಳಿ ಆಗಮಿಸಿದ ವಿದ್ಯಾರಣ್ಯಪುರ PSI. ಸರ್ಕಲ್ ಇನ್ಸ್ಪೆಕ್ಟರ್ ಕರೀತಿದ್ದಾರೆ ಬಾ ಅಂತ ಹೇಳಿದ್ದಾರೆ. ಸ್ನಾನಕ್ಕೆ ಸಿದ್ಧತೆ ಮಾಡಿದ್ದ ಪ್ರಸಾದ್, ಸಾರ್ ಸ್ನಾನ ಮಾಡಿಕೊಂಡು ಬರ್ತೀನಿ ಅಂದಿದ್ದಂತೆ. ಆಗ ಅದೆಲ್ಲ ಆಗಲ್ಲ, ಈಗಲೇ ಬರಬೇಕು ಅಂತ ಪೊಲೀಸರು ಧಮಕಿ ಹಾಕಿದ್ರಂತೆ. ಈ ವೇಳೆ ರೌಡಿ ಶೀಟರ್ ಮನೆ ಬಳಿ ಒಂದು ದೊಡ್ಡ ಹೈಡ್ರಾಮಾ ನಡೆದು ಹೋಗಿತ್ತು. ಸರ್, ನಿನ್ನೆ ಬೇಲ್ ತಗೊಂಡು ಜೈಲಿಂದ ಆಚೆ ಬಂದೆ. 2 ವರ್ಷ ಆಯಿತು. ಮನೆ ಹತ್ರ ಬಂದು 10 ನಿಮಿಷಕ್ಕೆ ಫುಲ್ಲು ಪೊಲೀಸರೆಲ್ಲ ಬಂದರು. ಬಂದು ಬಾ ಸಾಯ್ಬರ್ ಕರೀತವ್ರೆ ಅಂತ. ಇದಕ್ಕೆ ರೀಸನ್ ಇಲ್ಲ, ಏನೂ ಇಲ್ಲ. ಬಾ ಪೊಲೀಸರು ಸಾಯ್ಬರ್ ಕರೀತವ್ರೆ ಅಂತ. ನಾನು ಹೇಳಿದೆ, ಸ್ವಾಮಿ ಇರಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ನಾನು ಹೇಳಿದೆ. ಅವರು ಕೇಳಲಿಲ್ಲ. ಇಲ್ವ ನಿಂಗೆ ಸಾಯ್ಬರ್ ಕರೀತದೆ ಅಂತ ಬಾ ಅಂದರು. ಅಣ್ಣ ಸ್ನಾನ ಮಾಡ್ಕೊಂಡು ಬರ್ತೀನಿ, ನಾನು ಒಬ್ಬನೇ ಬರ್ತೀನಿ ಸ್ಟೇಷನ್ ಹತ್ರಕ್ಕೆ ಅಂತ ಹೇಳಿದೆ. ನಿನಗೇನು ಇಷ್ಟು ಹೇಳಬೇಕೇನೋ ಅಂದ್ಬಿಟ್ಟು ಏನು ಮಾಡಿದ್ರು, ಮೇಲ್ಮೇಲಕ್ಕೆ ಬಂದರು. ಅವ್ರಿಗೆ ಬಂದೇಟಿಗೆ ಇವರು ಸಾಯ್ಬರ್ಗೆ ಅಂತ ಇರೋ ಸಾಯ್ಬರ್ಗೆ ಫೋನ್ ಮಾಡಿ ಕರೆಸ್ತೀನಿ, ನಿಂಗೆ ಹಿಂಗಲ್ಲ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಅವರು ಒಂದು 15 ಜನ ಬಂದರು. ಏಕಾಏಕಿ ಎಲ್ಲರ ಮೇಲೆ ಬಿದ್ದುಬಿಟ್ರು. ನಮ್ಮ ಅಣ್ಣನ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲ ಬಂದು ಯಾಕೆ ಸರ್ ಅಂತ ಏನು ಕೇಳಿದ್ರು, ಅವ್ರಿಗೆ ಕತ್ತು ಕೈ ಹಾಕಿ ಹೆಣ್ಮಕ್ಳಿಗೆ ತಳ್ಳಿಬಿಟ್ಟಿರೋದು. ಕೇಳಿದ್ದಕ್ಕೆ ನಮ್ಮ ದೊಡ್ಡಣ್ಣವ್ರಿಗೆ ಒಂದು 2 ಏಟು. ನಮ್ಮ ತಂದೆ ಕೇಳಿದ್ದು ಬಂದು ನಮ್ಮ ತಂದೆನೂ ಗಾಡಿ ಮೇಲೆ ತಳ್ಳಿಬಿಟ್ರು, ನಮ್ಮ ತಾಯಿನಿಗೂ ನಾವು ತಳ್ಳಿಬಿಟ್ರು. ಏನು ಮಾಡಿದ್ದೀವಿ ಅಂತ ನಾವು ಈ ಥರ ಮಾಡ್ತಾಯಿದ್ರಿ. ಪೊಲೀಸರ ನಡೆಯನ್ನ ಸಮರ್ಥಿಸಿದ SK ಉಮೇಶ್. ಕಾನೂನು ಪ್ರಕ್ರಿಯೆಯಿಂದ ನಿವೃತ್ತ ಪೊಲೀಸ್ ಅಧಿಕಾರಿ.
ವಿದ್ಯಾರಣ್ಯಪುರ ಪೊಲೀಸರ ವರ್ತನೆಯನ್ನ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್ಕೆ ಉಮೇಶ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ರೌಡಿ ಶೀಟರ್ಗಳ ಹಿತದೃಷ್ಟಿಯಿಂದ ಪೊಲೀಸರು ಅವರ ಎಲ್ಲ ವಿವರಗಳನ್ನು ಕಲೆ ಹಾಕಿರುತ್ತಾರೆ. ಒಂದು ವೇಳೆ ಯಾವುದೇ ರೌಡಿ ಶೀಟರ್ ಜೈಲಿನಿಂದ ಹೊರಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಪೊಲೀಸರು ಆತನ ಜಾಮೀನಿನ ಮೇಲೆ ಹೊರಬಂದಿರೋ ಷರತ್ತುಗಳನ್ನು ಆಧರಿಸಿ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಈ ವೇಳೆ ಜಾಮೀನಿನ ಮೇಲೆ ಹೊರಬಂದಿರೋ ಆರೋಪಿ ಪೊಲೀಸರಿಗೆ ಸಹಕರಿಸಬೇಕು. ರೌಡಿ ಶೀಟರ್ ಜೀವಕ್ಕೆ ಅಪಾಯವಿದೆ, ಇಲ್ಲವೇ ರೌಡಿ ಶೀಟರ್ನಿಂದ ಬೇರೆಯವರಿಗೆ ಅಪಾಯ ಎದುರಾಗುತ್ತೆ ಅನ್ನೋ ಮಾಹಿತಿ ಇದ್ದಾಗ ಈ ರೀತಿಯ ಕ್ರಮ ಅನಿವಾರ್ಯ ಅಂತ ಹೇಳಿದ್ದಾರೆ. ಪೊಲೀಸ್ ಕೆಲಸ ಮಾಡ್ತಾ ಇರ್ತಾರೆ ನೋಡಿ, ಪೊಲೀಸ್ ಕೆಲಸ ಮಾಡ್ತಾ ಇರ್ಬೇಕಂತ ಸಮಯದಲ್ಲಿ ಹಲವಾರು ಜನನ ಹಲವಾರು ರೀತಿನಲ್ಲಿ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಅವರು ಕೆಲವು ಜನ ಜೈಲಲ್ಲಿ ಇರ್ತಾರೆ, ಜೈಲಲ್ಲಿ ಇರ್ತಕ್ಕಂಥ ಅವ್ರ ಚಟುವಟಿಕೆಗಳು ನೋಡ್ತಾ ಇರ್ತೀವಿ. ಅದಾದ್ಮೇಲೆ ಜೈಲಿಂದ ಅವ್ರು ಯಾವಾಗ ಬರ್ತಾರೆ ಅಂತ ಅನ್ನುವಂಥದ್ದು ಆಕ್ಟಿವಿಟೀಸ್ ನೋಡ್ತಾ ಇರ್ತೀವಿ. ಆಮೇಲೆ ಜೈಲಲ್ಲಿ ಇರ್ತಕ್ಕಂಥವ್ರು ಮತ್ತೆ ಜೈಲುಗಳಲ್ಲಿ ಇರ್ತಕ್ಕಂಥ ಆಚೆ ಇರ್ತಕ್ಕಂಥವ್ರ ಮಧ್ಯೆ ಏನಾದ್ರು ಗ್ಯಾಂಗ್ಸ್ಟರ್ಗಳಿಗೆ ವಿರುದ್ಧವಾಗಿ ಏನಾದ್ರು ಕಾರ್ಯಕ್ರಮಗಳು ಏರ್ಪಾಟಾಗ್ತಾ ಇದ್ದಾವ ಅಂತ ಅನ್ನುವಂಥದ್ದು ಎಲ್ಲಾ ಪೊಲೀಸರುಗಳು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರ್ತಾರೆ. ಮತ್ತೆ ಬೇಕಾದಂತಹ ಇನ್ಫಾರ್ಮೇಶನ್ಗೋಸ್ಕರ ಮೊಬೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡುವಂಥದ್ದು ಮತ್ತೆ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನ ತಪ್ಪಿಸೋಕ್ಕೋಸ್ಕರ ಪೊಲೀಸ್ ಅಧಿಕಾರಿಗಳು ಈ ಕೆಲಸ ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಮಾಡ್ತಾರೆ. ಮಾಡ್ಲಿಲ್ಲ ಅಂದ್ರೆ ಪ್ರಿಕಾಷನರಿ ಮೆಜರ್ಸ್ ಅಲ್ಲಿ ಸೊಸೈಟಿನಲ್ಲಿ ಏನೂ ಕೆಲಸನ ಪೊಲೀಸರು ಮಾಡೋಕ್ಕಾಗುದಿಲ್ಲ. ಆ ಕಾರಣಕ್ಕೋಸ್ಕರನೇ ನಮ್ಮದೇ ಆದಂತ ಮಾರ್ಗಗಳಿರ್ತವೆ. ಅವ್ರು ಬೇಲಿಂದ ಹೌದು, ಅವ್ರು ಬೇಲಾರಾದ್ರೂ ಬರ್ಲಿ, ಬೇಲಲ್ಲಿ ಕಂಡೀಷನ್ ಇರ್ತದೆ, ಬೇಲ್ ಪ್ರಕಾರ ಬರ್ಲಿ. ಕೆಲವು ಜನನ ನಾವುಗಳು ಅವನಿಗೆ 100ಕ್ಕೆ 100ರಷ್ಟು ಆಚೆ ಬಂದ್ರೆ ಹೊಡೆದಾಕ್ಬಿಡ್ತಾರೆ, ಇನ್ನೊಂದು ಗ್ಯಾಂಗ್ ಕಾಯ್ತಾ ಇದೆ ಅಂತ ಅನ್ನುವಂತ ಪರಿಸ್ಥಿತಿ ಬಂದಾಗ ನಾವು ಅವನನ್ನ ಜೈಲಿಂದ ಆಚೆ ಬಂದ ತಕ್ಷಣ ಕರ್ಕೊ ಬಂದಿರ್ತಕ್ಕಂಥ ಉದಾಹರಣೆಗಳಿದಾವೆ ನಾವು. ಯಾಕೆಂದ್ರೆ ನಮಗೆ ಜನ ಏನಾದ್ರು ಅನ್ಕೊಳ್ಳಿ, ನಮಗ್ ಗೊತ್ತಿದೆ ವಾಟ್ ಈಸ್ ಗೋಯಿಂಗ್ ಆನ್ ಇನ್ಸೈಡ್ ಅನ್ಬಿಟ್ಟಂತ. ಆ ಕಾರಣಕ್ಕೆ ಅವನ್ನ ಕರ್ಕೊಬರುವಂತದ್ದು, ಅವ್ನಿಗೆ ಹೇಳುವಂತದ್ದು, ನೋಡಪ್ಪ ಹಿಂಗಾಗಿದೆ, ಈ ತರದ್ದೆಲ್ಲ ನಿನ್ ವಿರುದ್ಧವಾಗಿ ಇದೆ ಆಚೆ, ನೀನ್ ಬಂದ ತಕ್ಷಣ ನೀನು ಹೊಡೆದಾಕ್ಬಿಡ್ತಾರೆ ಅಂತ ಅನ್ನುವಂಥದ್ದು ಸಹ ಅವ್ನು ತಿಳಿಸ್ತೀವಿ. ಆಮೇಲೆ ಅವಾಗ ಏನಪ್ಪ ಪೊಲೀಸರು ಅವಾಗ್ಲೂ ಜೈಲಿಗೆ ಕಳಿಸಿದ್ರು, ಇವಾಗ್ಲೂ ಹಿಡ್ಕೊಂಡು ಹೊಟ್ಟೋಗ್ಬಿಟ್ರು ಅಂತ ಹೇಳಿ ಅವಾಗ ಪೊಲೀಸರ ಮೈ ಮೇಲೆ ಮತ್ತೆ ಬಿಡ್ತಕ್ಕಂಥ ಸಾಮಾನ್ಯವಾಗಿರ್ತದೆ. ಆ ಕಾರಣಕ್ಕೆ ಪೊಲೀಸರುಗಳಿಗೆ ಮಾಹಿತಿ ಇಲ್ಲದೆ ಇದ್ರೆ ಹೋಗಲ್ಲ ಅವರು. ಈಗ ನಮಗೆ ಬೇರೆ ಬೇರೆ ಹಲವಾರು ಕೆಲಸ ಇರ್ತೇವೆ ಪೊಲೀಸರುಗಳಿಗೆ. ಆ ಕಾರಣಕ್ಕೆ ಅತ್ಯಂತ ಬಹಳ ತೀಕ್ಷ್ಣವಾದಂತಹ ಮಾಹಿತಿಗಳಿದ್ರೆ ಮಾತ್ರ ಪೊಲೀಸರುಗಳು ಬಾ ನೀನು ಅಂತ ಕರ್ಕೊಬರಕ್ ಹೋಗ್ತಾರೆ. ಮತ್ತೆ ಜೈಲಲ್ಲಿ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳನ್ನ ಮಾನಿಟರ್ ಮಾಡ್ತಾ ಇರ್ತೀವಲ್ಲ, ಅದರ ಒಂದು ಇದಾಗಿ ಕೇಳುದಕ್ಕೂ ಸಹ ಕರ್ಕೊಬರ್ತಾರೆ. ಅದರಿಂದ ಪೊಲೀಸರು ಹೋಗುದು ಕರ್ಕೊಬರುವಂತದ್ದು ಅಲ್ಲೇನೆ ಈಗ ಬಂದ ಆಗ್ಲೇ ಕರ್ಕೊಂಡು ಹೊಟ್ಟೋಗ್ಬಿಡ್ತಾ ಇದ್ದೀರಿ, ಇನ್ನೂ ಮುಖ ತೊಳೆದಿಲ್ಲ, ಇನ್ನೂ ತಿಂಡಿ ತಿಂದಿಲ್ಲ, ನಥಿಂಗ್ ಡೂಯಿಂಗ್. ಪೊಲೀಸ್ ಕ್ಯಾನ್ ಪಿಕ್ ಎನಿಬಡಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಟ್ ಎನಿವೇರ್ ಇನ್ ಇಂಡಿಯಾ. ಈ ದೇಶದಲ್ಲಿ ಎಲ್ಲೇ ಇದ್ರು ಯಾವುದೇ ಸಮಯದಲ್ಲಿ ಯಾವುದೇ ಗಳಿಗೆನಲ್ಲಿ ಎತ್ಕೊಂಡು ಬರ್ಬೋದು, ಬಿಕಾಸ್ ನಮ್ಗೆಲ್ಲ ಅಧಿಕಾರ ಇರ್ತದೆ. ಆ ಕರ್ಕೊಬರುವಂತದ್ದು ಏನಿರ್ತದ ಆ ಜಂಚರಲ್ಲಿ ಹಲವಾರು ಜನಗಳು ನಮ್ಮ ವಿರುದ್ಧ ಬಂದೇ ಬರ್ತಾರೆ. ಅದಕ್ಕೆಲ್ಲ ಪೊಲೀಸರುಗಳು ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಬಟ್ ನಾವು ಮಾಡ್ತಾ ಇರ್ತಕ್ಕಂಥ ಡ್ಯೂಟಿ ಏನಿದೆಯಲ್ಲ ಅದಕ್ಕೆ ಎಲ್ಲೂ ಚ್ಯುತಿಯಾಗಬಾರ್ದು. ಆಮೇಲೆ ಇಂಥವೆಲ್ಲ ನಮಗೆ ನಾವು ಹಲವಾರು ಇವೆಲ್ಲ ಮಾಡ್ಬೇಕಾದಾಗ್ಲಿ ಸೀನಿಯರ್ ಆಫೀಸರ್ಗಳಿಗೆಲ್ಲ ತಿಳಿಸಿರ್ತೀವಿ, ಈ ತರ ರಿಲೀಸ್ ಆಗ್ತಾ ಇದ್ದಾನೆ, ಈ ತರ ಒಳಗಡೆ ಒಂದು ಸಂಚು ನಡೀತಾ ಇದಾವೆ, ಈಗ ಅವನು ಕರ್ಕೊಂಡು ಬರ್ತೀವಿ ಅಂತ. ಹಾಗೇನೆ ವಿತೌಟ್ ದೇರ್ ಅವರ ಪರ್ಮಿಷನ್ಗಳಿಲ್ಲದೆ ಮತ್ತೆ ಚೈನ್ ಆಫ್ ನಾವು ಕಮಾಂಡ್ಗಳಿಂದ ಪೊಲೀಸರು ಕೆಲಸ ಮಾಡ್ತಿಲ್ಲ. ಬೇರೆ ಪೊಲೀಸರು ಯಾಕೆ ಕರೆದಿಲ್ಲ ಎಂದು ಪ್ರಸಾದ್ ಪ್ರಶ್ನೆ. ಬೇರೆಡೆ ಕೇಸ್ ಇದ್ರು ಇವರಿಗೆ ಮಾತ್ರ ನಾನು ಬೇಕಾ? ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್ಕೆ ಉಮೇಶ್ ಅವರ ವಾದವನ್ನ ಒಪ್ಪಬಹುದು. ರೌಡಿ ಶೀಟರ್ಗಳು ಸೆಂಟ್ರಲ್ ಜೈಲಲ್ಲೇ ಕೂತು ಹಲವು ಸ್ಕೆಚ್ಗಳನ್ನು ಹಾಕಿರ್ತಾರೆ. ತಮ್ಮ ವಿರೋಧಿಗಳಿಗೆ ಹೇಗೆ ಕೆಡ್ಡ ತೋಡಬೇಕು, ಯಾರ ನೆರವನ್ನ ಪಡಿಬೇಕು, ಅಲ್ಲಿಂದ ಹೇಗೆ ತಪ್ಪಿಸಿಕೊಂಡು ಹೋಗಬೇಕು ಅನ್ನೋ ಪ್ಲಾನ್ ರೂಪಿಸಿರ್ತಾರೆ. ಆದರೆ ಪ್ರಸಾದ್ ವಿರುದ್ಧ ಬೇರೆ ಠಾಣೆಗಳಲ್ಲೂ ಕೇಸ್ಗಳಿವೆ. ಅವರ್ಯಾರು ನನ್ನ ಮನೆ ಬಳಿ ಬಂದು ಕರೆದಿಲ್ಲ. ಆದರೆ ವಿದ್ಯಾರಣ್ಯಪುರ ಪೊಲೀಸರು ಮಾತ್ರ ಮನೆ ಮುಂದೆ ಬಂದು ಗದ್ದಲ ಮಾಡಿದ್ಯಾಕೆ ಅಂತ ಪ್ರಶ್ನಿಸಿದ್ದಾನೆ. ನನಗೆ ಇರೋ ಸ್ಟೇಷನ್ಗಳಲ್ಲಿ ಯಾರಿಂದನೂ ನಮ್ಗೆ ಏನೋ ನಾನು ಬೇರೆ ಕೇಸೆಲ್ಲ ಯಾವ ಸ್ಟೇಷನಲ್ಲಿ ಇದೆಯಲ್ಲ ಮೇಡಮ್, ನಮ್ಗೆ ಯಾರು ಆ ಥರ ತೊಂದರೆ ಕೊಟ್ಟಿಲ್ಲ. ಇಲ್ಲೇ ಯಾಕೆ ಕೊಡ್ತಾರೆ ಅಂದರೆ ಇಲ್ಲಿರೋದು ಒಬ್ಬನೇ. ಅಂದ್ರೆ ನಿಮ್ಮ ಮೇಲೆ ಕೇಸ್ಗಳು ಬೇರೆ ಬೇರೆ ಠಾಣೆಯಲ್ಲಿ ದಾಖಲಾಗಿದೆ. ಇಲ್ಲಿರೋದು ಡಕಾಯಿತಿ ಮರ್ಡರ್ ಕೇಸು ಇದೆ ಇಲ್ಲಿ. ಆದ್ರೆ ಈ ತರ ಯಾರು ಬಿಹೇವ್ ಮಾಡಿಲ್ಲ. ನನ್ನ ಮನೆ ಮುಂದೆ ಬಂದೆ ನಾನೇ ಹೇಳ್ತೀನಿ, ಸರ್ ನನ್ನ ನಂಬರ್ ಕೊಡ್ತೀನಿ, ನನ್ನ ಮನೆ ಮುಂದೆ ಬರಬೇಡಿ ಅಂತ ಎಷ್ಟೋ ಸತಿ ನಾನು ಬಂದಾಗೆಲ್ಲ ಹೇಳ್ತೀನಿ. ನಾನು ಬಂದಿದ್ದ ದಿನಾನು ಮೊನ್ನೆನೂ ಅದನ್ನೇ ಹೇಳಿದೆ, ಸರ್ ನಾನು ಸ್ನಾನ ಮಾಡಿಕೊಂಡು ಯಾರು ಬಿಡ ನಾನು ಒಬ್ಬನೇ ಬರ್ತೀನಿ ಸರ್ ಸ್ಟೇಷನ್ ಹತ್ರಕ್ಕೆ. ನಾನು ಬಂದು ನಾನೇನಿದೆಯೋ ನೀವೇನು ಹೇಳ್ತಾ ಕೇಳ್ತೀರಿ, ಏಯ್ ಹೇಳ್ತಾ ಇಲ್ವಾ ಬಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ನಮ್ಮ ತಂದೆ ಕೇಳಕ್ಕೆ ಬಂದರು. ಕೇಳಕ್ಕೆ ಆಯ್ತು ನಿಂತ್ಕೊಳ್ಳೋ ಸೈಡ್ಗೆ ನಿಂಗೇನ ಹೇಳೋದು ಅಂತ ನಮ್ಮ ತಂದೆ ಗೊತ್ತಳಿದ್ರು. ಇನ್ನೇನು ಮೇಡಮ್, ತಂದೆ ತಾಯಿಗೆ ಈ ಥರ ಮಾಡೋರೆಲ್ಲ ಮಾಡ್ತಾ ಇದ್ದಾರೆ ಅಂದರೆ. ಮತ್ತೊಂದು ಡಕಾಯಿತಿಗೆ ಸ್ಕೆಚ್ ಹಾಕಿದ್ನ ಪ್ರಸಾದ್.
ಆರೋಪದ ಬಗ್ಗೆ ಪೊಲೀಸರು ಹೇಳೋದೇನು ಗೊತ್ತಾ? ರೌಡಿ ಶೀಟರ್ ಪ್ರಸಾದ್ ಆರೋಪಕ್ಕೆ ಪೊಲೀಸರು ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತು ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿ ನೀಡಿರೋ ಡಿಸಿಪಿ ಸುಜಿತ್, ಪ್ರಸಾದ್ ಜೈಲಿನಿಂದ ಹೊರಬಂದ 2ನೇ ದಿನದಲ್ಲಿ ಮತ್ತೊಂದು ಡಕಾಯಿತಿಗೆ ಸ್ಕೆಚ್ ಹಾಕಿದ್ದ ಅನ್ನೋ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಆತನ ವಿಚಾರಣೆ ನಡೆಸಲು ಪೊಲೀಸರು ಕರೆತರಲು ಹೋಗಿದ್ರು. ಈ ವೇಳೆ ಆತನ ಮನೆ ಎದುರು ಹೈ ಡ್ರಾಮಾ ನಡೆದಿದೆ ಅಂತ ಹೇಳಿದ್ದಾರೆ. ಪೊಲೀಸರು ಹೇಳೋದೇನು? ಪ್ರಸಾದ್ ಜೈಲಿನಿಂದ ಹೊರಬಂದ 2 ದಿನದಲ್ಲಿ ಡಕಾಯಿತಿ ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ. ಆ ಸಲುವಾಗಿ ವಿಚಾರಣೆ ಮಾಡಲು ಕರೆತರಲು ಸಿಬ್ಬಂದಿ ಹೋಗಿದ್ರು. ಈ ವೇಳೆ ಮಾತಿನ ಚಕಮಕಿ ನಡೆದಿದೆ. ಎಲ್ಲಿ ಯಾವ ತಪ್ಪಾಗಿದೆ ಎಂದು ಪರಿಶೀಲನೆ ಮಾಡಲಾಗುತ್ತಿದೆ. ಸುಜಿತ್, ಡಿಸಿಪಿ. ನಮಗ್ ಸಾಕಾಗ್ಬಿಟ್ಟಿದೆ ನಮಗೆ. ಇದು ವಿದ್ಯಾರಣ್ಯಪುರ ರೌಡಿ ಶೀಟರ್ ಪ್ರಸಾದ್ ಮನೆ ಎದುರು ಆತನ ಕುಟುಂಬಸ್ಥರು ಪೊಲೀಸರ ನಡುವೆ ಜಟಾಪಟಿ ನಡೆದಿದೆ. ಇದರಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಇದರ ನಡುವೆ ಬೆಂಗಳೂರಿನಲ್ಲಿ ನಡೆದಿದ್ದ ವೈದ್ಯೆ ಕೃತಿಕಾ ರೆಡ್ಡಿ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ.